ಈವನ್ ಕನ್ನಡ ನ್ಯೂಸ್ ಹಾವೇರಿ. ನಾನು ಬೀರೇಶ್ ಪೂಜಾರ್. ಇಂದು ವಾಣಿಜ್ಯ ನಗರಿ ರಾಣೆಬೆನ್ನೂರಿನ IB1ರಲ್ಲಿ ರೈತ ಸಂಘ ಮುಖಂಡರು ಒಂದು ಪೂರ್ವಭಾವಿ ಸಭೆಯನ್ನು ಮಾಡ್ತಾರೆ. ಆ ಸಭೆಯ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿ ವೀಕ್ಷಕರೇ, ಈಗಾಗಲೇ KEB ಖಾಸಗೀಕರಣ ಮಾಡೋಕೆ ಹೊರಟಿರೋದು ಅವೈಜ್ಞಾನಿಕ, ಜೊತೆಯಲ್ಲಿ ಬಿತ್ತನೆ ಬೀಜ ಗಗನಕ್ಕೇರಿರ್ತಕ್ಕಂಥದ್ದು, ದುಪ್ಪಟ್ಟು ಹಣಗಳನ್ನು ಈಗಾಗಲೇ ಅಂಗಡಿ ಮಾಲೀಕರು ವ್ಯಾಪಾರಸ್ಥರು ವಸೂಲಿಗೆ ನಿಂತಿರ್ತಕ್ಕಂಥದ್ದು, ಈ ರಸಗೊಬ್ಬರದ ಕೊರತೆ, ಇನ್ನೂ ಅನೇಕ ರೀತಿಯಲ್ಲಿ ಈಗಾಗಲೇ ತಾಲೂಕಿನಲ್ಲಿ ಚಿಕನ್ ಫ್ಯಾಕ್ಟ್ರಿಗಳ ಒಂದು ತ್ಯಾಜ್ಯದಿಂದ ಸುತ್ತಮುತ್ತಲಿನ ಗ್ರಾಮಕ್ಕೆ ನೊಣಗಳ ಕೀಟಾಣುಗಳ ಹಾವಳಿ ಇಟ್ಟಿರ್ತಕ್ಕಂಥದ್ದು, ಇದಕ್ಕೆಲ್ಲ ಬೇಯಿಸಿರ್ತಕ್ಕಂಥ ರೈತ ಈಗಾಗಲೇ ಆ ಒಂದು ಪ್ರತಿಭಟನೆಗೆ ಸಜ್ಜಾಗಿರ್ತಕ್ಕಂಥದ್ದು ವೀಕ್ಷಕರೇ. ಹಾಗಾದರೆ ಇವತ್ತು IB1ರಲ್ಲಿ ಒಂದು ಮಾಧ್ಯಮಗಳೊಂದಿಗೆ ಮಾತನಾಡಿ ರೈತ ಮುಖಂಡರು ಹೇಳಿದ್ದು ಹೀಗೆ. ಜೊತೆಯಲ್ಲಿ ಈ ಹಿಂದಿನ ಸರ್ಕಾರಗಳು ಬೆಳೆ ವಿಮೆ ಪರಿಹಾರ ಕೊಡುವಲ್ಲಿ ಕೂಡ ಸಾಕಷ್ಟು ವಿಳಂಬ ನೀತಿಯನ್ನು ಮತ್ತು ಅನ್ನದಾತರಿಗೆ ಅನ್ಯಾಯ ಆಗಿರ್ತಕ್ಕಂಥದ್ದು, ಕೂಡಲೇ ಇವುಗಳನ್ನೆಲ್ಲ ಸರಿಪಡಿಸಬೇಕು. ಈಗಾಗಲೇ ರಸಗೊಬ್ಬರದ ಕೊರತೆಯೂ ಕೂಡ ತಾಲೂಕಿನಾದ್ಯಂತ ಹೆಚ್ಚು ಕಂಡು ಬರ್ತಾ ಇದೆ. ಜೊತೆಯಲ್ಲಿ ಈಗಾಗಲೇ ರೈತರಿಗೆ ಬಿತ್ತನೆ ಬೀಜ ಏನು ಅಂಗಡಿ ಮಾಲಕರು ವ್ಯಾಪಾರಸ್ಥರು ವಿತರಣೆ ಮಾಡ್ತಾರ, ಅದರಲ್ಲಿ ಕೂಡ ದುಪ್ಪಟ್ಟು ಹಣವನ್ನು ಉಸುಲಿ ಮಾಡತಕ್ಕಂಥದ್ದು ಕಂಡು ಬಂದಿದೆ. ಈ ಕೂಡಲೇ ಎಚ್ಚೆತ್ತುಕೊಂಡು ಕೃಷಿ ಇಲಾಖೆ ಅಧಿಕಾರಿಗಳು ಜೊತೆಯಲ್ಲಿ ತಾಲೂಕು ದಂಡಾಧಿಕಾರಿಗಳು ಕೂಡ ಈ ಒಂದು ದುಪ್ಪಟ್ಟು ಹಣಕ್ಕೆ ಒಂದು ಬಿತ್ತನೆ ಬೀಜಗಳನ್ನು ಮಾರಾಟ ಮಾಡುವ ಅಂಗಡಿ ಮಾಲೀಕರಿಗೆ ಕಡಿವಾಣ ಹಾಕಲು ಮುಂದಾಗಬೇಕು. ಜೊತೆಯಲ್ಲಿ ಈಗಾಗಲೇ ಚಿಕನ್ ಫ್ಯಾಕ್ಟ್ರಿ ಈಗಾಗಲೇ ಹೇಳಿರ್ತಕ್ಕಂಥದ್ದು, ಅಲ್ಲಿ ಬರ್ತಕ್ಕಂಥ ತ್ಯಾಜ್ಯಗಳಿಂದ ಉತ್ಪತ್ತಿಯಾದಂಥ ಕೀಟಾಣುಗಳು, ಹುಳಗಳು ಇರ್ಬೋದು ಅಥವಾ ನೊಣಗಳ ಹಾವಳಿ ಹೆಚ್ಚಾಗಿರೋದ್ರಿಂದ ಅದಕ್ಕೂ ಕೂಡ ಕಡಿವಾಣ ಹಾಕಲು ಅಧಿಕಾರಿಗಳು ಮುಂದಾಗಬೇಕು. ಮತ್ತು KEB ಖಾಸಗೀಕರಣವನ್ನು ಯಾವುದೇ ಕಾರಣಕ್ಕೂ ರೈತ ಸಂಘ ಅದನ್ನು ಒಪ್ಪೋದಿಲ್ಲ, ಖಡಾಖಂಡಿತವಾಗಿ ತಳ್ಳಿ ಹಾಕುತ್ತೆ ಅಂತ ಖಾಸಗೀಕರಣ ಮಾಡಲು ಮುಂದಾದರೆ ಮುಂದಿನ ದಿನಮಾನಗಳಲ್ಲಿ ರೈತ ಸಂಘ ಒಂದು ದೊಡ್ಡ ಪ್ರಮಾಣದ ಹೋರಾಟ ಮಾಡಬೇಕಾಗುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ವೀಕ್ಷಕರೇ. ಬನ್ನಿ ಹಾಗಾದರೆ ಇಂದು ಮಾಧ್ಯಮಗಳೊಂದಿಗೆ ಮಾತನಾಡಿ ರೈತ ಮುಖಂಡರು ಯಾವ ರೂಪುರೇಷೆಗಳನ್ನು, ಈ ಹೋರಾಟದ ಬಗ್ಗೆ ಯಾವ್ಯಾವ ರೂಪುರೇಷೆಗಳನ್ನು ರೆಡಿ ಮಾಡ್ಕೊಂಡರೆ, ಸರ್ಕಾರದ ಮುಂದೆ ಇಟ್ಟಿರ್ತಕ್ಕಂಥ ಬೇಡಿಕೆಗಳು ಯಾವ್ಯಾವು, ಹಾಗಾದರೆ ಒಮ್ಮೆ ನೋಡಿಬಿಡಿ ವೀಕ್ಷಕರೇ. 10ನೇ ತಾರೀಕಿನ ಏನು ರೈತ ಹುತಾತ್ಮ ದಿನಾಚರಣೆಯ ಅಂಗವಾಗಿ ಇವತ್ತಿನ ದಿವಸ ನಮ್ಮ ರಾಣೆಬೆನ್ನೂರು ತಾಲೂಕಿನ ತಾಲೂಕಾ ಘಟಕವು ಈ ಒಂದು ಪೂರ್ವಭಾವಿ ಸಭೆಯನ್ನು ಕರೆದಿದ್ದೇವೆ. ಅದಕ್ಕಾಗಿ ನಾವೆಲ್ಲರೂ ಜೊತೆಗೂಡಿ ಈ ಒಂದು ಹೋರಾಟಕ್ಕೆ ಅಥವಾ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಚಾಲನೆ ಕೊಡಲು ಈ ಒಂದು ಪೂರ್ವಭಾವಿ ಸಭೆಯನ್ನು ಕರೆದಿದ್ದೇವೆ. ಈ ಸಭೆಯಲ್ಲಿ ನಾವು ಚರ್ಚಿಸುವ ವಿಷಯ ಎಂದರೆ, ಈಗೇನು ಕರ್ನಾಟಕ ರಾಜ್ಯ ಈ ಒಂದು ಏನು KEB ಖಾಸಗೀಕರಣ ಮಾಡಲಿ ಹೊರಟಿರುವ ಈ ಒಂದು ಕೆಲಸಕ್ಕೆ ನಮ್ಮ ರೈತ ಸಂಘದಿಂದ ವಿರೋಧ ಇದೆ. ಈಗಾಗಲೇ ಅವರು ಒಂದು ಪತ್ರಿಕೆಯನ್ನು ಹರಿಬಿಟ್ಟು 23ನೇ ತಾರೀಕಿನ ಕೊನೆ ಡೇಟನ್ನು ಕೊಟ್ಟು ಅಷ್ಟರೊಳಗೆ ಈ ಒಂದು ವಿರೋಧ ಏನು ಲೆಕ್ಕಾಚಾರವನ್ನು ಹಾಕಿಕೊಂಡು ಆ ಒಂದು ಖಾಸಗೀಕರಣ ಮಾಡಲಿಕ್ಕೆ ಹೊರಟಿರೋಂಥ ಈ ಕಂಪನಿಗಳ ವಿರುದ್ಧ ನಮ್ಮ ರೈತ ಸಂಘ ಹೋರಾಟವನ್ನು ನಡೆಸ್ತದೆ. ಅದಕ್ಕಿಂತ ಪೂರ್ವದಲ್ಲಿ ಇವತ್ತಿನ ದಿನಮಾನದಲ್ಲಿ ರೈತ ಭಾಳ ಸಂಕಷ್ಟದಲ್ಲಿ ಸಿಲ್ಕೊಂಡಿದ್ದಾನೆ. ಆದ್ದರಿಂದ ರೈತನಿಗೆ ಈ ಒಂದು ಖಾಸಗೀಕರಣದ ಬರೇ ಹೆಚ್ಚಿನ ಪ್ರಮಾಣದಲ್ಲಿ ಆಗುತ್ತೆ. ಇವತ್ತು ಏನಾದರೂ ಸ್ಮಾರ್ಟ್ ಏನು ಈ ಮೀಟರ್ಗಳನ್ನು ಹಚ್ಚಿ ಈ ಒಂದು ಮೊಬೈಲ್ನಿಂದ ಕರೆನ್ಸಿ ಹಾಕಿಸ್ಕೊಂಡು ಜೀವನ ಮಾಡೋವಷ್ಟು ಈ ಒಂದು ದೇಶ ಮುಂದುವರೆದಿಲ್ಲ. ಈ ದೇಶದಲ್ಲಿ ಇರ್ತಕ್ಕಂಥ ರೈತ ತೀರಾ ಕೆಳಮಟ್ಟದಾಗಿದ್ದಾನ. ಅವನಿಗೆ ಯಾವ ರೀತಿ ಸವಲತ್ತುಗಳು ಸೌಕರ್ಯಗಳು ಸಿಗದಂತಾಗಿ ಭಾಳ ನೊಂದು ಇವತ್ತು ಆತ್ಮಹತ್ಯೆ ಅಂತ ದಾರಿಯನ್ನು ಹಿಡಿತಿದ್ದಾನೆ. ಆದ್ದರಿಂದ ಈ ಹೋರಾಟದಲ್ಲಿ ನಾವ್ಯಾವತ್ತೂ ಹಿಂಸರಿಯಲ್ಲ. ಮುಂದೇನಾದರೂ ಈ ಒಂದು ಖಾಸಗೀಕರಣಕ್ಕೆ ಅವರು ಅನುಮತಿ ಕೊಟ್ಟನೆ ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಸುಮ್ಮನೆ ಕೂಡಲ್ಲ. ಉಗ್ರವಾದ ಹೋರಾಟವನ್ನು ನಾವು ಹಮ್ಮಿಕೊಳ್ಳಲೇಬೇಕಾಗತಿ. ಇದು ಅನಿವಾರ್ಯ. ರೈತ ಬದುಕಬೇಕಂದ್ರೆ ಇಂಥವೆಲ್ಲ ಈ ಖಾಸಗೀಕರಣ ಮಾಡೋಂಥ ಕೆಲಸಗಳನ್ನ ಬಿಟ್ಟು ಸರ್ಕಾರ ರೈತನ ಪರವಾಗಿ ನಿಂತು ಈ ರೈತನಿಗೆ ಪ್ರೋತ್ಸಾಹ ಕೊಟ್ಟಲ್ಲಿ ಈ ಒಂದು ಏನು ರೈತನ ಭಾಳ ಹಸನ ಹಾಕಲಿಕ್ಕೆ ಸಾಧ್ಯ ಐತಿ ಅಂತ ಈ ಮೂಲಕ ನಾವು ಈ ಒಂದು ಹೋರಾಟದ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ನಾವು ಹೇಳಲು ಇಚ್ಛೆ ಪಡುತ್ತೇವೆ. ಗೊಬ್ಬರದ ರೇಟು ದಿನೇ ದಿನೇ 50 kgಗೆ 500ರಿಂದ 1000 ರೂಪಾಯಿ ಆಗೈತಿ.
ಆದರೆ ಬೇರೆ ಗೊಂಜಾಳದ ಬೀಜ 3.5 kgಗೆ 1800ರಿಂದ 2000 ಮಾರಾಕತ್ತಾರ. ಇದು ರೈತ ಸಂಘ ಖಂಡನೀಯ. ಯಾಕಂತಂದ್ರೆ ನಮ್ಮದು 1 ಕ್ವಿಂಟಲ್ ಗೊಂಜಾಳ 1500, ಇವ್ರು 3.5 kg ಗೊಂಜಾಳ 1800, 2000. ಇದು ನಮ್ಮದು ವಿರೋಧ ಐತಿ. ಇದು ಜಿಲ್ಲಾ ಆಡಳಿತ ಹಾಗೂ ತಾಲೂಕು ಆಡಳಿತ ಆ ಕಂಪ್ನಿಯವ್ರನ್ನ ಕರೆದು ಇದನ್ನು ಸಮಾನವಾಗಿ ರೇಟು ಫಿಕ್ಸ್ ಮಾಡಿ ಅವ್ರಿಗೆ ಕೊಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾನೆ. ಹಾಗೂ ಯಾವುದೇ ಅಗ್ರೋ ಅಂಗಡಿಯಲ್ಲಿ ಯಾರೂ ಗೊಬ್ಬರದ ರೇಟ್ MRP ಹಾಕ್ತಾ ಇಲ್ಲ, ಅವರ ಬೀಜದ್ದು MRP ಹಾಕ್ತಾ ಇಲ್ಲ, ಅವರ ಬಿಲ್ ಕೊಡ್ತಾ ಇಲ್ಲ ರೈತರಿಗೆ. ಇವೆಲ್ಲವೂ ತಾಲೂಕು ಕೃಷಿ ಇಲಾಖೆ ಹಾಗೂ ಜಿಲ್ಲಾ ಕೃಷಿ ಇಲಾಖೆ ಈ ಅಗ್ರೋ ಸೆಂಟರ್ಗಳನ್ನು ಕಡಿವಾಣ ಹಾಕಿ ಎಲ್ಲ ಅಂಗಡಿಗಳಿಗೂ MRP ರೇಟ್ ಬೋರ್ಡ್ ಬರಿಬೇಕಂತ ತಾಲೂಕು ರೈತ ಸಂಘ ಒತ್ತಾಯಿಸುತ್ತದೆ. ತಾಲೂಕಿನಲ್ಲಿ ಸುಮಾರು ಬಾರಿ ವೆಂಕಟೇಶ್ವರ HL ಕೋಳಿ ಸಾಕಾಣಿಕೆ ಸಂಸ್ಥೆ ಇದು ಸುಮಾರು ಬಾರಿ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಅರ್ಜಿ ಕೊಟ್ಟತಿ. ಆಮೇಲೆ ಅದ್ರ ಬಗ್ಗೆ ತಹಶೀಲ್ದಾರ್ ದಂಡಾಧಿಕಾರಿಗಳು, ವೆಟೆನರಿ ಡಾಕ್ಟ್ರು, ಆಮೇಲೆ ಸಂಬಂಧಪಟ್ಟ ಕೃಷಿ ಇಲಾಖೆಯರು ತನಿಖೆ ಮಾಡಿದ್ರು ಸಹ ಅದನ್ನು ದಾದ ತಗೊಂತ ಇಲ್ಲ. ನೊಣದ ಬಗ್ಗೆ ಈಗ ಸುಮಾರಿಲ್ಲ ಅಂದರೂ 5-6 ವರ್ಷ ಆಯ್ತು. ಈಗ ಮತ್ತೆ ರೈತ ಸಂಕಟನಾಗ ಸಿಲ್ಕ್ಯಾನ. ಒಂದು ಸಲ ಗೋಂಜಾಳ ಬಿತ್ತದ ಕಷ್ಟ ಆಗಿರ್ತತಿ. ಅದು ಅವರು ನೊಣ ಬಂದು ಏಸಿಕೆ ಮಾಡಿ ಅಲ್ಲಿ ಹುಳ ಉತ್ಪನ್ನ ಮಾಡಿ ಆ ಗೋಂಜಾಳ ಅಲ್ಲೇ ಸುಳಿ ಬೀಳೋ ಅಂಥದ್ದು ಪ್ರಕ್ರಿಯೆ ನಡೆಯಕತ್ತೈತಿ. ಇದನ್ನು ಪದೇ ನಾವು ಗಮನಕ್ಕೆ ತಂದ್ರೂ ಕಂಪ್ನಿಯವ್ರು ಯಾವುದೋ ಮಾತಿಗೆ ಕೇರ್ ಮಾಡ್ತಾ ಇಲ್ಲ. ಈ ಕಂಪ್ನಿಯರಿಗೆ ಕಡಿವಾಣ ಹಾಕಲಿಲ್ಲ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಇನ್ನು 10 ದಿವಸದಲ್ಲಿ ಇದನ್ನು ಉಗ್ರವಾದ ಹೋರಾಟ ಕಂಪ್ನಿ ಮುಂದೆ ಮಾಡಬೇಕಂತೇಳಿ ಈ ಮೂಲಕ ಎಚ್ಚರ ಕೊಡ್ತಾ ಇದ್ದೀವಿ. ಸಮಸ್ಯೆ ಏನಪ್ಪ ಅಂತ ಹೇಳಿದರೆ, ಯೋಗ್ಯದ ರೇಟು ಫಾರ್ಮ್ನರಿಗೆ ಕೊಟ್ಟರೆ ಅವರು ಹುಳುಗಳಿಗೆ ಸಿಂಪಡಣೆ ಮಾಡ್ಕೊಂಡು ನೊಣಗಳಿಗೆ ಕಂಟ್ರೋಲ್ ಮಾಡೋ ಶಕ್ತಿ ಅವ್ರಿಗೆ ಐತಿ. ಅದು ರೇಟ್ ಅವ್ರಿಗೆ ಕೊಡ್ತಾ ಇಲ್ಲ, ಅವ್ರಿಗೆ ಅದನ್ನು ಮಾಡೋ ಅಂಥ ತಾಕತ್ತು ಆಗ್ತಾ ಇಲ್ಲ. ಇದನ್ನು ನಮ್ಮ ರೈತ ಸಂಘದರಿಗೆ ಕರೆದು ಅದ್ರ ರೇಟಿನ ಬಗ್ಗೆ ವಿಚಾರ ಮಾಡಿ ಫಾರ್ಮ್ನರಿಗೆ ಕರೆದು ಶೀಘ್ರನೇ ಕ್ರಮ ತಗೊಳ್ಳಿಲ್ಲ ಅಂದರೆ ಮುಂದೆ ಉಗ್ರವಾದ ಹೋರಾಟನ ಕಾಯಮ್ಮು ಅಂತೇಳಿ ಈ ಮೂಲಕ ಹೇಳ್ತಾ ಇದ್ದೀವಿ. ಏನೇ ಬರಲಿ. ನೋಡಿದ್ರಲ್ಲ ವೀಕ್ಷಕರೇ, ಈ ಸುದ್ದಿ ಇಷ್ಟ ಆಗಿದ್ದರೆ ತಡ ಯಾಕೆ ಮಾಡ್ತೀರಾ? ನಮ್ಮ ಇಂಥ ತಾಜಾ ಸುದ್ದಿಗಳನ್ನು ತಾವು ಮೊದಲು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.